ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆ ಬಾತ್ ಮಾಡಿದ್ದೆ, ಅದಕ್ಕೆ ಉದ್ದಿನವಡೆ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಸಿಂಪಲ್ಲಾಗೇ ಮಾಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು 1/4 kg ಆಗೋಷ್ಟು ಉದ್ದಿನ ಕಾಳು, ನಾನು ಉದ್ದಿನ ಬೇಳೆ ತೊಗೊಂಡಿಲ್ಲ, ಉದ್ದಿನ ಕಾಳನ್ನ ಈ ರೀತಿಯಾಗಿ ನೆನೆಸಿಟ್ಟಿದ್ದೀನಿ. ತುಂಬಾ ನೀರು ಹಾಕೋದು ಬೇಡ, ಅದು ಮುಳುಗುವಷ್ಟು ಒಂದು ಅರ್ಧ ಇಂಚ್ ನೀರು ಹಾಕಿದ್ರೆ ಸಾಕಾಗುತ್ತೆ. ಬರೀ 2 ಅವರ್ ನೆನೆಸಿದ್ರೆ ಸಾಕಾಗುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಲೋಟ, ಈ ಲೋಟ ತುಂಬ ಹಾಕಿದ್ದೀನಿ ನಾನು. 1/4 kg ಆಗೋಷ್ಟು ಬರುತ್ತೆ, ಅಂದಾಜಲ್ಲಿ 1/4 kgನೇ ಬರುತ್ತೆ. ಇವಾಗ 2 ಅವರ್ ನೆಂದಿದ್ದಾದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ತೀನಿ. ಅದಕ್ಕೆ ಎಕ್ಸ್ಟ್ರಾ ನೀರಾಗಲಿ ಏನೂ ಆಗಲಿ ಹಾಕೋಷ್ಟಿಲ್ಲ, ಯಾಕೆಂದರೆ ನಮಗೆ ಸ್ವಲ್ಪ ಗಟ್ಟಿಯಾಗಿ ಬೇಕಲ್ಲ, ಹಾಗಾಗಿ ನೀರು ಹಾಕದೇ ರುಬ್ಬಬೇಕಾಗುತ್ತೆ. ಇವಾಗ ಇದನ್ನು ನೀಟಾಗಿ ನೀವು ಎಷ್ಟು ಚೆನ್ನಾಗಿ ರುಬ್ತಿರೋ ಅಷ್ಟು ಚೆನ್ನಾಗಿ ಒದಗುತ್ತೆ. ಹಾಗಾಗಿ ನೀಟಾಗಿ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ಕ್ವಾಂಟಿಟಿಯಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲು ಅಥವಾ ನಾವು ನೆನೆಸಿಟ್ಟಿದ್ವಲ್ಲ ಅದೇ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡ್ರೆ ಆಯಿತು. ಬೇರೆ ಪಾತ್ರೆ ಏನು ಬೇಡ, ತೊಳೆಯೋದು ಸ್ವಲ್ಪ ತಪ್ಪುತ್ತಲ್ವ, ಹಾಗಾಗಿ ನಾನು ನೆನೆಸಿಟ್ಟಿರೋ ಪಾತ್ರೆಗೆ ಮಿಕ್ಸಿಂಗ್ ಬೌಲ್ ಆಗಿತ್ತದು, ಅದಕ್ಕೆ ನಾನು ಶಿಫ್ಟ್ ಮಾಡಿದೆ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಕ್ರಿಸ್ಪಿ ಬರೋದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ರವೆನ ಬಳಸ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಕ್ರಿಸ್ಪಿಯಾಗಿ ಬರೋದಕ್ಕೆ ನೀವೇನು ಬಳಸ್ತೀರ ಅಂತ ಕಮೆಂಟ್ ಮಾಡಿ. ಹಾಗೆ ಒಂದು 1/4 ಚಮಚ ಜೀರಿಗೆ, 1/4 ಚಮಚ ಮೆಣಸು ಕಾಳನ್ನ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿನ ನಾನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ, ಯಾವುದನ್ನು ಕೂಡ ರುಬ್ಬಿಲ್ಲ ನಾನು. ಜೊತೆಗೆ ಒಂದು 10 ಎಲೆ ಕರ್ಬೇವಿನ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿಬಿಟ್ಟು ಸಣ್ಣಕ್ಕೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ, ಅದನ್ನು ತುಂಬ ಸಣ್ಣಕ್ಕೆ ಬಾಯಿಗೆ ಸಿಗಬಾರ್ದು ಅಷ್ಟು ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಸೇರಿಸೋದು. ಕೊನೆಯಲ್ಲಿ ಸ್ವಲ್ಪ ಒಂದು ಅರ್ಧ ಹಿಡಿ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಿದ್ನ. ತುಂಬ ಚೆನ್ನಾಗಿ ಕಲಿಸ್ಕೊಂಡಷ್ಟು ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಇದಕ್ಕೆ ಯಾವುದೇ ಥರ ನೀರು ಬಳಸ್ತೇನೆ ಈ ಹದದಲ್ಲಿ ನೀಟಾಗಿ ಕಲಿಸ್ಕೊಂಡಿದ್ದು ಆಯಿತು. ಈ ಕಡೆ ಕಲಿಸೋವಾಗಲೇ ನಾನು ಆ ಕಡೆ ಎಣ್ಣೆನ ಕಾಯೋಕೆ ಇಟ್ಟಿದ್ದೆ. ಇವಾಗ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ, ಸಣ್ಣದು ಬೇಕಾ, ದೊಡ್ಡದು ಬೇಕಾ, ಮೀಡಿಯಮ್ ಸೈಜ್ ಬೇಕಾ, ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹಿಟ್ಟನ್ನ ತೊಗೊಂಡು ಮಧ್ಯಕ್ಕೆ ಸ್ವಲ್ಪ ಹೋಲ್ನ ಮಾಡ್ಕೊಬೇಕು. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ, ತುಂಬ ದೊಡ್ಡದು ಮಾಡಿಲ್ಲ, ತುಂಬ ಚಿಕ್ಕದು ಮಾಡಿಲ್ಲ. ಮೀಡಿಯಮ್ ಸೈಜಲ್ಲಿ ಈ ರೀತಿಯಾಗಿ ಹಿಟ್ಟನ್ನ ತೊಗೊಂಡು ಎಣ್ಣೆ ಕಾದಿರುವಾಗ ಮೀಡಿಯಮ್ ಉರಿ ಅಥವಾ ಕಮ್ಮಿ ಉರಿ ಕೊಡಬೇಕಾಗುತ್ತೆ. ಕಮ್ಮಿ ಉರಿ ಕೊಟ್ಟು ಈ ರೀತಿಯಾಗಿ ಹಾಕೊಂಡ್ಬಿಡೋದು. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ನೀಟಾಗಿ ತಿರುಗಿಸಿ ಮರಗಿಸಿ ಬೇಯಿಸ್ಕೊಂಡ್ರೆ ಆಯಿತು. ಕ್ರಿಸ್ಪಿಯಾದ ಉದ್ದಿನವಡೆ ರೆಡಿ ಆಗಿರುತ್ತೆ. ಇದಕ್ಕೆ ಕಾಯಿ ಚಟ್ನಿ ಅಥವಾ ಬೆಳಗಿನ ಬ್ರೇಕ್ಫಾಸ್ಟಲ್ಲಿ ನೀವೇನಾದರೂ ಸಾಂಬಾರು ಮಾಡಿದರೆ ಸಾಂಬಾರು ಎಲ್ಲದಕ್ಕೂ ಸೂಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಂದ್ಸತಿ ನೀವು ಟ್ರೈ ಮಾಡಿ, ಅಥವಾ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಅದನ್ನು ಕೂಡ ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.